ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸತತವಾಗಿ ನಡೆಯುತ್ತಿರುವ ದಲಿತ ಸಂಘಟನೆಗಳ ಒಕ್ಕೂಟದಿಂದ 8ನೇ ದಿನಕ್ಕೆ ಕಾಲಿಟ್ಟ ಧರಣಿ ಕಾರ್ಯಕ್ರಮ. ಈ ಒಂದು ಧರಣಿ ಕಾರ್ಯಕ್ರಮಕ್ಕೆ ವಕೀಲರು, ಭಾರತೀಯ ಪರಿವರ್ತನಾ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಹರಿರಾಮ್ ರವರು ಹಾಜರಿದ್ದರು. ಅಂಬೇಡ್ಕರ್ ವಿಚಾರಗಳು ಬಂದರೆ ಅಧಿಕಾರಿಗಳು, ರಾಜಕಾರಣಿಗಳು ಬೇಜವಾಬ್ದಾರಿತನ ಮಾಡುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ದಲಿತ ಪರ, ಅಂಬೇಡ್ಕರ್ ಪರ ಎನ್ನುವ ಸರ್ಕಾರಕ್ಕೆ ಇದು ಕಾಣುತ್ತಿಲ್ಲವೇ? ಈ ಭಾಗದ ಶಾಸಕರು, ಸಚಿವರಿಗೆ ಇದು ಕಾಣುತ್ತಿಲ್ಲವೇ ಎಂದು ದಲಿತ ಮುಖಂಡರು ಆಕ್ರೋಶಗೊಂಡರು. ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರವರು ಅಂಬೇಡ್ಕರ್ ವಿಚಾರದಲ್ಲಿ ದೇಶದ್ರೋಹಿ, ಅವಹೇಳನಕಾರಿ ಮಾತನಾಡಿದ ವಿಚಾರದಲ್ಲಿ ನಂತರ ದೇಶವೆಲ್ಲ ಅವರ ವಿರುದ್ಧ ಹೋರಾಟಗಳನ್ನು ನಡೆಯುತ್ತಲೇ ಇದ್ದು ಇದುವರೆಗೂ ಅವರ ವಿರುದ್ಧ ಯಾವುದೇ ಕ್ರಮ ವಹಿಸಿಲ್ಲ. ಇಂದು ಚಿಂತಾಮಣಿಯಲ್ಲಿ ಅಂಬೇಡ್ಕರ್ ಪುತ್ಥಳಿ ವಿಚಾರವಾಗಿ ಎಷ್ಟೇ ಬಾರಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳಿಗೆ ಹೋರಾಟದ ಮುಖಾಂತರ ಮನವಿ ಮಾಡಿದರೂ ತಲೆ ಕೆಡಿಸಿಕೊಳ್ಳಲಿಲ್ಲ. ನಮ್ಮ ಮನವಿಗಳಿಗೆ ಸ್ಪಂದಿಸಲಿಲ್ಲವಾದುದರಿಂದ ದಲಿತ ಮುಖಂಡರುಗಳು ಸೇರಿ ಪುತ್ಥಳಿ ಅನಾವರಣ ಮಾಡಲಾಯಿತು. ನಂತರ ಈಗ ಮಾತ್ರ ಅಧಿಕಾರಿಗಳು ಪುತ್ಥಳಿಗೆ ಅನುಮತಿ ಇಲ್ಲ ಎಂದು ಷಡ್ಯಂತರ ಮಾಡಿ ಪುತ್ಥಳಿಗೆ ಬಟ್ಟೆಯಿಂದ ಮುಚ್ಚಿದ್ದಾರೆ. ಇದು ಎಷ್ಟು ಮಾತ್ರ ಸರಿ ಇದೆ? ಸಂವಿಧಾನದ ಪಿತಾಮಹ ಸೃಷ್ಟಿಕರ್ತರ ಭಾವಚಿತ್ರಕ್ಕೆ ಅಪಮಾನ ಮಾಡಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸಬೇಕೆಂದು ದಲಿತ ಮುಖಂಡರುಗಳು ಆಗ್ರಹಿಸಿದರು. ಈ ಪ್ರಕರಣವನ್ನ ಸರ್ಕಾರದ ಗಮನಕ್ಕೆ ತರಬೇಕಂತೇಳಿ ಈ ಸಂಘಟನೆಯವರು ಡಿಸಿಗೆ ಲೆಟರ್ ಕೊಟ್ಟಿದ್ದಾರೆ, ಪತ್ರ ಕೊಟ್ಟಿದ್ದಾರೆ. ಆದ್ರೆ ಆ ಪತ್ರವನ್ನ ಸರ್ಕಾರಕ್ಕೆ ತಲುಪಿಸಿಲ್ಲ ಈ ಅಯೋಗ್ಯರು. ಆ ಪತ್ರವನ್ನು ಅಲ್ಲೇ ಬ್ಲಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರತಿಭಟನೆ ಮಾಡಿದ್ರೆ ಎಫ್ಐಆರ್ ನಿಜವಾಗ್ಲೂ ಅಂಬೇಡ್ಕರ್ ವಾದಿಗಳಾಗಿದ್ರೆ, ಗಂಡಸರಾಗಿದ್ರೆ ನೆಕ್ಸ್ಟ್ ಇಂದ ಮನೆಗೆ ಕಳಿಸ್ತಾರೆ. ಮನೆಯಲ್ಲಿ ಪಾತ್ರ ಕಳಿಸ್ತಾರೆ. ಯಾಕಂದ್ರೆ ಈ ಸಮಾಜವನ್ನ ಕೆಣಕಿದವನು ಯಾವನು ಉಳಿದಿಲ್ಲ. ಹಾಗಾಗಿ ನಾವು ಈಗ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀವಿ. ಅದನ್ನ ಸ್ವೀಕರಿಸಬೇಕು ಅಂತ ಹೇಳಿ ಪೊಲೀಸರಿಗೆ ಹೇಳ್ತಾ, ಆಮೇಲೆ ಬಿ ಅವರು ಕೂಡ ತರಿಸ್ತೀವಿ ಅಂತ ಹೇಳಿದ್ರು. ನಾವು ಇವತ್ತು ನಾನು ಚಿಂತಾಮಣಿಯ ಸರ್ಕಾರಿ ಶಾಲೆ ಹತ್ರ ಇಲ್ಲೇ ಪಕ್ಕದಲ್ಲೇ ತಾವೆಲ್ಲರೂ ನೋಡ್ತಾ ಇದ್ದೀರಿ. ಎಂತಹ ದುರಂತ ಅಂದರೆ, ನಮ್ಮ ಸಂವಿಧಾನದ ಮೂಲಭೂತ ಕರ್ತವ್ಯದ ಭಾಗದಲ್ಲಿ ಈ ದೇಶದ ಪ್ರತಿಯೊಬ್ಬರು ಏನು ನಮ್ಮ ಸಂವಿಧಾನ ಕೊಡುವಂಥ 11 ಕರ್ತವ್ಯಗಳಿದ್ದಾವಲ್ಲ, 51A ಅಂತ ಸಂವಿಧಾನದಲ್ಲಿ ಬರುವಂಥ ಭಾಗದಲ್ಲಿ ಬರುವಂಥ ಕರ್ತವ್ಯಗಳೇನಂದರೆ, ಈ ದೇಶದ ಪ್ರತಿಯೊಬ್ಬ ರಾಷ್ಟ್ರೀಯ ನಾಯಕನನ್ನು ಕೂಡ ಗೌರವಿಸುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಸಂವಿಧಾನ ಹೇಳಿದೆ. ಅದರ ದುರಂತ ಏನಂದರೆ, ಸಾಮಾನ್ಯ ನಾಗರಿಕ ಬಿಟ್ಬಿಡ್ರಿ, ಇಲ್ಲಿನ BEO ಶಿಕ್ಷಣ ಇಲಾಖೆ ಮತ್ತು ಇಲ್ಲಿನ AC, ತಹಸೀಲ್ದಾರರು, ಜಿಲ್ಲೆಯ DC, ಅದ್ರ ಜೊತೆಗೆ ಪೊಲೀಸರು, ಮತ್ತು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ವಿಧಾನಸೌಧದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಫೋಟೋ ಇಟ್ಕೊಂಡು ಜೈ ಭೀಮ್ ಅಂತ ಕಿರ್ಚುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಾಲಾಯಕ MLA ಮತ್ತು ಮಂತ್ರಿ, ಇಲ್ಲಿನ ಯಾರೋ ಏನವರ ಹೆಸರು, ನಾಲಾಯಕ್ ಸುಧಾಕರ್ ಅವರು ಒಳಗೊಂಡಂತೆ ಇಲ್ಲಿ ಏನು ಒಂದು ಮೊದಲು ಈ ಶಾಲೆಯನ್ನು ಒಬ್ಬರು ಖಾಸಗಿಯಲ್ಲಿ ಒಂದು ಟ್ರಸ್ಟ್ಗೆ MOU ಮಾಡಿಕೊಂಡು ನಾವು ಇದನ್ನು ಡೆವಲಪ್ ಮಾಡಿಕೊಂಡು ಅಲ್ಲಿ ಸ್ಟ್ಯಾಚ್ಯೂವನ್ನು ಇಡ್ತೀವಿ ಅಂತೇಳಿ BEO ಜೊತೆಗೆ ಪರ್ಮಿಷನ್ ತೊಗೊಂಡಿದ್ದಾರೆ. ಆದರೆ ಇದೇ MLA ತನ್ನ ಯಾವುದೋ ಒಂದು ಸಾಕು ನಾಯಿಗೆ ದುಡ್ಡು ಕೊಟ್ಟುಬಿಟ್ಟು ಒಂದು ಲೆಟರ್ ಬರೆಸಿ ಸರ್ಕಾರಕ್ಕೆ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಹಾಕಿಬಿಟ್ರೆ ಇಲ್ಲಿ ಶಾಂತಿ ಕದಡುತ್ತೆ, ಕೋಮುಗಲಭೆ ಆಗುತ್ತಂತೆ. ಅಂಬೇಡ್ಕರ್ನ ಹಾಕಿದ್ರೆ ಕೋಮು ಅಂದ್ರೆ ಏನಂತ ಅರ್ಥ ಆಗಲ್ಲ ಅನ್ಸುತ್ತೆ. ಓಕೆ, ಕೋಮುಗಲಭೆ ಆಗ್ಬಿಡ್ತದೆ ಅಂತ ಹೇಳಿ ಅದನ್ನ ತಗೊಂಡು ಲೆಟರ್ನ ಇಲ್ಲಿನ ತಾಲೂಕು ಮತ್ತು ಜಿಲ್ಲಾಡಳಿತ ನಾಚಿಕೆ ಇಲ್ಲದೆ, ಮತ್ತೆ ಆ ಲೆಟರ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಹಿನ್ನೆಲೆನೂ ನೋಡಿದೆ. ಇವರು ಎಂಥ ಮಹಾನುಭಾವರು ಅಂತ ಹಿನ್ನೆಲೆನೂ ನೋಡ್ದಾನೆ ಅಂಥವ್ರ ಲೆಟರ್ ತಗೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಯಾವುದೋ ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ಬಟ್ಟೆನ ತಗೊಂಡ್ಬಂದು ಸುತ್ತಿ ಅದಕ್ಕೆ ಯಾವುದೋ ಒಂದು ಟೆರರಿಸ್ಟ್ ಬಾಂಬ್ ಏನಾದರೂ ಹಾಕ್ಬಿಟ್ರೆ ಹೇಗೆ ಆ ಇಡೀ ಏರಿಯಾನ ಪೊಲೀಸರು ರೌಂಡ್ ಅಪ್ ಮಾಡ್ತಾರೋ ಹಾಗೆ ರೌಂಡ್ ಅಪ್ ಮಾಡಿ ಇಲ್ಲಿಟ್ಟಿದ್ದಾರೆ. 4 ತಿಂಗಳಾಗಿದೆ. ಇಲ್ಲಿನ ತಾಲೂಕು ಆಡಳಿತಕ್ಕಾಗಲಿ, ಇಲ್ಲಿನ ಜಿಲ್ಲಾಡಳಿತಕ್ಕಾಗಲಿ, ಮತ್ತೆ ಬಹಳ ಮುಖ್ಯವಾಗಿ ಇಲ್ಲಿನ MLA ಆಯ್ತು ರೂಲಿಂಗ್ ಬಿಟ್ಬಿಡ್ರಿ, ಅಪೋಸಿಷನ್ ಪಾರ್ಟಿಯವರು ರೂಲಿಂಗ್ ಪಾರ್ಟಿಯವರು ತೊಂದರೆ ಮಾಡಿದ್ರೆ ಕಾಯ್ತಾ ಇರ್ತಾರೆ. ಈ ಅಪೋಸಿಷನ್ ಪಾರ್ಟಿಯವರು ಕೂಡ ಬಾಮಿಸ್ಕೊಂಡು ಕೂತಿದ್ದಾರೆ. ಅಂದ್ರೆ ಇಲ್ಲೆಲ್ಲ ಒಂದೇ ಅಂತ ಅರ್ಥ. ಅಪೋಸಿಷನ್ ಒಂದೇ, ರೂಲಿಂಗು ಒಂದೇ ಇಲ್ಲಿ. ಹಾಗಾಗಿ ಇವತ್ತು ಬಾಬಾ ಸಾಹೇಬರ ಪುತ್ಥಳಿಗೆ ಅವಮಾನ ಮಾಡಿದ್ದಾರೆ. ಇದು ರಾಷ್ಟ್ರ ನಾಯಕನಿಗೆ ಮಾಡ್ತಕ್ಕಂಥ ಅವಮಾನ. ಹಾಗಾಗಿ ಏನು PO ಆ್ಯಕ್ಟ್ ಇದೆ, ಆ್ಯಕ್ಟ್ ಅಡಿಯಲ್ಲಿ
ಅದರಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ರಾಷ್ಟ್ರ ನಾಯಕನ ಅವಮಾನಿಸೋದು ತಪ್ಪು. ಮತ್ತೆ ಇದು ಆ ಭಾವನೆಗಳಿಗೆ, ಅವರನ್ನು ದೇವರಂತ ನಂಬಿರ್ತಕ್ಕಂಥ ವ್ಯಕ್ತಿ ಸಮುದಾಯಗಳಿಗೆ, ಭಾವನೆಗಳಿಗೆ ಧಕ್ಕೆ ಮಾಡ್ದಂಗೆ. ಹಾಗಾಗಿ ಯಾರು ಇದನ್ನು ಮುಚ್ಚಬೇಕಂತ ಆರ್ಡರ್ ಮಾಡಿದ್ದಾರೆ, ಮತ್ತೆ ಯಾರು ಇದನ್ನು ಮುಚ್ಚಿದ್ದಾರೆ, ಮತ್ತೆ ಯಾರು ಇದಕ್ಕೆ ಎಲ್ಲ ರೌಂಡ್ ಅಪ್ ಮಾಡಿದ್ದಾರೆ, ಅವರೆಲ್ಲರ ವಿರುದ್ಧ ನಾವು FIR ದಾಖಲಿಸಬೇಕು. PO ಆಕ್ಟ್ ಅಡಿಯಲ್ಲಿ FIR ದಾಖಲಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು. ಮತ್ತೆ ಕೂಡಲೇ ಏನು ನೀವು ಸಿದ್ದರಾಮಯ್ಯನವರು, ಮಾನ್ಯ ಸಿದ್ದರಾಮಯ್ಯನವರು, ನೀವು ನಿಮ್ಮ ಅಪೋಸಿಷನ್ ಪಾರ್ಟಿ BJP ಅವರು ಅಮಿತ್ ಶಾ ಏನೋ ಬಾಬಾ ಸಾಹೇಬ್ರನ್ನ ಅಂದ್ರು ಅಂತ ಹೇಳಿದ ತಕ್ಷಣ ಇಡೀ ರಾಜ್ಯ ತುಂಬಾ ಎತ್ತಿ ಕಿರ್ಚಾಡಿದ್ರಿ, BJPನ ವಿರೋಧ ಮಾಡಿದ್ರಿ, ನಾವು ಕೂಡ ನಿಮ್ಮ ಜೊತೆ ವಿರೋಧ ಮಾಡಿದ್ವಿ. ಆದ್ರೆ ಇವತ್ತು ನಿಮ್ಮದೇ ಪಕ್ಷದ ಶಾಸಕ, ಬರೀ ಶಾಸಕ ಅಲ್ಲ, ಒಬ್ಬ ಸಚಿವ ಇವತ್ತು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಲ್ಲಿ ಅವಮಾನ ಮಾಡಿದ್ದಾರೆ. ಮತ್ತೆ ನೀವು ಯಾವತ್ತು ವಿಧಾನಸೌಧದಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಟ್ಕೊಂಡು ನೀವೆಲ್ಲರೂ ಕಿರ್ಚಾಡಿದ್ರಲ್ಲ ಅಮಿತ್ ಶಾ ವಿರುದ್ಧವಾಗಿ, ಆವತ್ತು ದಯಮಾಡಿ ನಿಮ್ ವಿಡಿಯೋ ತೆಗೆದು ನೋಡ್ರಿ. ಈ ಕ್ಷೇತ್ರದ ಶಾಸಕನ ಕೈಯಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇಲ್ಲ. ಯಾಕಂದ್ರೆ ಆತನು ಜಾತಿವಾದಿ ಇದ್ದಾನೆ, ಅಂಬೇಡ್ಕರ್ ವಿರೋಧಿ ಇದ್ದಾನೆ. ಅಂತವನನ್ನ ನೀವು ದಲಿತರ ಓಟ್ಗಳಿಂದ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಯಾವ ನೈತಿಕತೆಯಲ್ಲಿ ನಿಮ್ಮ ಸಚಿವ ಸಂಪುಟದಲ್ಲಿ ಅವ್ರನ್ನ ಇಟ್ಕೊಂಡಿದ್ದೀರಿ? ಅವ್ರನ್ನ ದಯಮಾಡಿ ನೀವು ಸಚಿವ ಸಂಪುಟದಿಂದ ತೆಗಿಬೇಕು, ಅವ್ರನ್ನ ಕೈ ಬಿಡಬೇಕು. ಮತ್ತೆ ನಾವು ಈಗಾಗಲೇ ನಿಮ್ಮ ಕಚೇರಿಗೆ ಮಾತಾಡಿದ್ದೀವಿ, ನಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಇಲ್ಲಿನ ಸಂಘಟನೆಗಳು ನಾವೆಲ್ಲರೂ ಕೂಡ ಬರ್ತೀವಿ. ಕೂಡಲೇ ಸಚಿವರನ್ನ ಕೈ ಬಿಡಬೇಕು. ಮತ್ತೆ ಯಾರು ಇಲ್ಲಿ ಈ ಪುತ್ತಲಿಗೆ ಅವಮಾನ ಮಾಡಿದ್ದಾರೆ ಅವರ ಮೇಲೆ PO ಆಕ್ಟ್ ಆಗಬೇಕು. ಯಾರ್ಯಾರು ಮಾಡಿದ್ದಾರೆ ಅವ್ರು ನಾನ್ ಶೆಡ್ಯೂಲ್ ಕಾಸ್ಟ್ ಆದರೆ ಅವ್ರ ಮೇಲೆ PO ಆಕ್ಟ್ ಆಗಬೇಕು. ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ ಅವ್ರು ಇದ್ರೆ ಅವರ ಮೇಲೆ ಕೂಡ ಕ್ರಿಮಿನಲ್ ಕೇಸ್ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೆ ಬಂದಿದ್ದೀವಿ. ಮತ್ತೆ ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಒಬ್ಬ ನಾಚಿಕೆ ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ಅಧಿಕಾರಿ, ಆತ್ನು ದಲಿತನಂತೆ. ದಲಿತ ಅಲ್ಲ, ತಹಸೀಲ್ದಾರ್ ಯಾರಿನೊಬ್ರು ಯಾರು ದಲಿತರು ಅಂತ ಇದಾರಂತ, ಇವನ್ ಯಾರು ಕಮಿಷನರ್, ಇಲ್ಲಿರ್ತಕ್ಕಂಥ ಪುರಸಭೆ ಕಮಿಷನರ್ ಮತ್ತೆ ತಹಸೀಲ್ದಾರ್, ಇವರೆಲ್ಲರೂ ಕೂಡ ಬೇಜವಾಬ್ದಾರಿಯಾಗಿದ್ದಾರೆ. 4 ತಿಂಗಳು ನೋಡಿ, ಇಲ್ಲಿ ಪೊಲೀಸರನ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ.